ಕಮಿಷನ್ 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 ಎಲ್ಲದರಲ್ಲೂ ಕೂಡ ಕಮಿಷನ್ನೇ ಆಗಿ ಹೋಗ್ಬಿಟ್ಟಿದೆ. ಈಗ ದೇವಸ್ಥಾನಕ್ಕೆ ಭಕ್ತರು ಕೊಡುವಂತಹ ಕಾಣಿಕೆ ಇದೆಯಲ್ಲ, ಹುಂಡಿಗೆ ಹಾಕುವಂತಹ ಹಣ ಇದೆಯಲ್ಲ, ಅದರಲ್ಲೂ ಕೂಡ ಕಮಿಷನ್ ವಿಚಾರ ಬಯಲಿಗೆ ಬರ್ತಾ ಇದೆ. ಹೌದು, ದೇವರ ದುಡ್ಡಿಗೂ ಕೂಡ ಕೊಡಬೇಕಾ ಕಮಿಷನ್? ಕರಗದ ದುಡ್ಡಿನಲ್ಲಿಯೂ ಕೂಡ ಕಮಿಷನ್ ಅನ್ನ ಕೇಳಿದ್ರ ಅಧಿಕಾರಿಗಳು. ಬೆಂಗಳೂರಿನ ಐತಿಹಾಸಿಕ ದೇಗುಲದಲ್ಲಿ ಅಧರ್ಮ. ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇಗುಲದ ಗಲಾಟೆ ಈಗ ಬೀದಿಗೆ ಬಂದಿದೆ. ಮುಜರಾಯಿ ಇಲಾಖೆ ವರ್ಸಸ್ ದೇವಸ್ಥಾನ ಸಮಿತಿ ನಡುವಿನ ಜಟಾಪಟಿ ತಿಕ್ಕಾಟ ಈಗ ಜಗಜ್ಜಾಹೀರಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನ ಐತಿಹಾಸಿಕ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮುಜರಾಯಿ ಇಲಾಖೆ ಮತ್ತು ದೇವಸ್ಥಾನದ ಸಮಿತಿಯ ನಡುವೆ ನಡೀತಾ ಇರುವಂತಹ ತಿಕ್ಕಾಟದ ಸುದ್ದಿ. ಭಕ್ತರು ಭಕ್ತಿಯ ಪೂರ್ವಕವಾಗಿ ಕೊಡುವಂತಹ ಕಾಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಅಧಿಕಾರಿಗಳು ಎಲ್ಲದರಲ್ಲೂ ಕೂಡ ಕಮಿಷನ್ ಅನ್ನು ಕೇಳ್ತಾ ಇದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತ ಸಮಿತಿ ಈಗ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ, ಆರೋಪವನ್ನು ಮಾಡ್ತಾ ಇದೆ. ನಿಜಕ್ಕೂ ಇವರು ಏನು ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನು ರೇಸ್ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಅಂತ ಹೇಳಿದ್ರೆ ಇಡೀ ಬೆಂಗಳೂರಿಗೆ ಅದು ಕಳಶಪ್ರಾಯದ ರೀತಿ ಇರುತ್ತೆ. ಅಂತ ಕರಗಕ್ಕೆ ಸಂಬಂಧಪಟ್ಟಂತೆ ಹಿಂಗೊಂದು ಸುದ್ದಿಯನ್ನು ಓದಬೇಕಾಗಿ ಬರ್ತಾ ಇದೆಯಲ್ಲ ಅಂತ ನಮಗೆ ಬೇಸರದ ಸಂಗತಿ. ಬೆಂಗಳೂರಿನ ಪ್ರಸಿದ್ಧ ಧರ್ಮರಾಯ ಸ್ವಾಮಿಗೂ ಕೂಡ ಕಮಿಷನ್ನ ಬಿಸಿ ತಟ್ತಾ ಇದೆ. ಇದಕ್ಕೆಲ್ಲ ಕಾಂಟ್ರಿಬ್ಯೂಷನ್ ಯಾರ್ದು ಕೇಳಿದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳದ್ದು. ದೇವಸ್ಥಾನದ ನಿಕಟ ಪೂರ್ವ ಅಧ್ಯಕ್ಷ ಸತೀಶ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧನೇ ಗಂಭೀರ ಆರೋಪ ಮಾಡ್ತಾ ಇರೋದು. ದ್ರೌಪದಮ್ಮನಿಗೆ ಹರಕೆಯ ರೂಪದಲ್ಲಿ ಒಂದು ನೆಕ್ಲೆಸ್ ಬಂದಿರುತ್ತೆ, ಅದು ಹುಂಡಿಗೆ ಬಿದ್ದಿರುತ್ತೆ. 120 ಗ್ರಾಮ್ ತೂಕದ ನೆಕ್ಲೆಸ್ ಅದು ಅಧಿಕಾರಿಗಳ ಕಣ್ಣಿಗೆ ಬೀಳುತ್ತೆ. ಅವರು ಹೇಳದೆ ಕೇಳದೆ ತಮ್ಮ ಅಪ್ಪನ ಮನೆ ಸೊತ್ತು ಅನ್ನೋ ರೀತಿನಲ್ಲಿ ಅದನ್ನು ತಗೊಂಡು ಹೋಗಿದ್ದಾರಂತೆ. ಆಮೇಲೆ 3-4 ದಿವಸ ಆದಮೇಲೆ ಅದನ್ನು ವಾಪಸ್ ತಂದು ಕೊಟ್ಟಿದ್ದಾರೆ. ಗ್ರಾಮ್ಗಳ ಲೆಕ್ಕದಲ್ಲಿ ವ್ಯತ್ಯಾಸ ಇತ್ತು, ಗ್ರಾಮ್ಗಳಲ್ಲಿ ಲಪಟಾಯಿಸಿದ್ದಾರೆ ಅನ್ನೋದು ಇವ್ರದ್ದು ಗಂಭೀರ ಆರೋಪ. ಏನ್ ಮಾಡ್ತಾರೆ, ಅದು ನಮ್ ಗಮನಕ್ಕೆ ಯಾರ ಗಮನಕ್ಕೂ ತರಲ್ಲ. ಉಂಡಿ ಎಲ್ಲ ಎಣಿಸ್ತಾರೆ, ಅದ್ರಲ್ಲಿ 4-3 ಲಕ್ಷ ಒಂದು ಅಮೌಂಟ್ ಸಿಕ್ಕುತ್ತೆ ಅದೇ ಉಂಡಿನಲ್ಲಿ. ಇದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ಓಕೆ, ಹುಂಡಿಗೆ ಹಾಕಿರೋದು, ಹರಕೆದು. ಹರಕೆದು ಯಾವಾಗ ಇದು? ಯಾವಾಗ ಇದು? ಈಗ ಅದು ಡೇಟ್ ಟೈಮಿಂಗ್ಸ್ ಎಲ್ಲ ನನ್ನ ಹತ್ರ ಫೈಲ್ ಅಲ್ಲಿ ಇದೆ. ಓಕೆ ಓಕೆ, ಹಾ. ಯಾರ ಗಮನಕ್ಕೂ ತರಲ್ಲ. ಆಮೇಲೆ ಇದಕ್ಕೂ ಮುಂಚೆ ಎಲ್ಲ ಒಡವೆಗಳು ಸಿಕ್ಕಿದೆಯಲ್ಲ, ನಾವು ಉಂಡಿನೆಲ್ಲ ಇಕ್ಕಿಸ್ತೀರಿ. ಅಂದ್ರೆ ಅದು ದೇವ್ರಿಗೆ ಹಾಕ್ಬೇಕು ಅಂತ ಇವ್ರು ಏನ್ ಮಾಡ್ತಾರೆ. ಮತ್ತೆ ನಾವು ಏನ್ ಮಾಡ್ತೀರಿ, ಅದು ಚಿನ್ನನ ಬೆಳ್ಳಿನ ಚೆಕ್ ಮಾಡಕ್ಕೆ ಅಪ್ರೈಸರ್ನ ಅಲ್ಲೇ ಕರೆಸ್ತೀರಿ. ಅಂದ್ರೆ ಚಿನ್ನ ಬೆಳ್ಳಿ ಚೆಕ್ ಮಾಡೋರ್ನ ಎಲ್ಲ ಯಾವಾಗ್ಲೂ ಹಂಗೆ ಮಾಡೋದು. ಎಲ್ಲಾ ದೇವಸ್ಥಾನನೂ ಹಂಗೆ ಮಾಡೋದು. ಅಪ್ರೈಸರ್ನ ಕರೆದಿ ದೇವಸ್ಥಾನದಲ್ಲೇ ಚೆಕ್ ಮಾಡಿ ದೇವಸ್ಥಾನದಲ್ಲೇ ಇಡ್ಬೇಕು ಒಡವೆ, ಅದು ಈಚೆ ತಗೊಂಡೋಗಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದನ್ನ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಆಫೀಸರಾ? ಆಫೀಸರ್. ಯಾರು? ಇಒನಾ? ಇಒ. ಓಕೆ, ಏನ್ ಹೆಸರು ಅದು? ನಾಗರಾಜ್ ಅಂತ. ಓಕೆ, ಹಾ ಹಾ ಹಾ. ಅದ್ ತಗೊಂಡ್ ಹೋಗ್ಬಿಟ್ಟ ಮೇಲೆ ಇವರು ನನ್ಗೆ ವಿಷಯ ಅವ್ರ ಜೊತೆಲಿರೋ ಅಧಿಕಾರಿನೇ ಹೇಳ್ಬಿಡ್ತಾರೆ, ಈ ತರ ಈ ತರ ಮಾಡಿದ್ದಾರೆ ಅಂತ. ನಾನೇನ್ ಮಾಡ್ತೀನಿ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ತೀನಿ, ನೀವ್ ಹೆಂಗ್ ತಗೊಂಡೋದ್ರಿ ಅಂತ. ನಿಮ್ಗೆ ಯಾಕದಲ್ಲ ಅಂತ ನನ್ನ ಹತ್ರ ಕೇಳ್ತಾರೆ ಇಒ. ನಾನು RT ಹಾಕ್ತೀನಿ. RT ಹಾಕಿ ನನ್ಗೆ ಫುಲ್ ಡಾಕ್ಯುಮೆಂಟ್ಸ್ ಬೇಕು ವಿತ್ ವಿಡಿಯೋ ಸಮೇತ ಅಂತ. ಅದನ್ನ 2 ತಿಂಗಳು ಬಿಟ್ಟು ಇವತ್ತು ಕೊಟ್ಟಿದ್ದಾರೆ ವಿಡಿಯೋ ಎಲ್ಲ. ಇದೆಯಾ ಅದ್ರಲ್ಲಿ? ಇದೆ. ಅಂದ್ರೆ ಇವರು ನೆಕ್ಲೆಸ್ ನ ತಗೊಂಡ್ಬಂದಿಟ್ಟಿರೋ ವಿಡಿಯೋ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ವಾಪಸ್ ಎಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ? ಈಗ ದೇವಸ್ಥಾನಕ್ಕೆ ಇಟ್ಟಿದಾರಾ? ಅಂದ್ರೆ 120 ಗ್ರಾಮ್ ಏನೋ ನೆಕ್ಲೆಸ್ ಇದ್ದಿದಂತೆ ಅದು. ಓಕೆ. ತಗೊಂಡೋಗಿ 63 ಗ್ರಾಮು ಮಾಡಿಸಿ ಸೇಮ್ 3-4 ದಿವಸ ಬಿಟ್ಟು ತಗೊಂಡ್ಬಂದು ಇಟ್ಟಿದ್ದಾರೆ. ಅಂದ್ರೆ ದೇವಸ್ಥಾನದಿಂದ ಒಂದು ಒಡವೆ ಈಚೆ ತಗೊಂಡೋಗೋದೇ ದೊಡ್ಡ ಅಫೆನ್ಸ್. 120 ಗ್ರಾಮ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದ್ರ ಜೊತೆಲಿರೋ ಅಧಿಕಾರಿ ಹೇಳ್ತಾರೆ. ಬ್ಯಾಂಕ್ ಹಾಕ್ತಾರಲ್ಲ ಅದೇ ತರ ಗೋಲ್ಡ್ ನ ಏನ್ ಮಾಡ್ಬೇಕು ಅವ್ರು? ಆಕ್ಚುಲಿ ತಗೊಂಡ್ ಹೋಗ್ತಾರೆ ಅನ್ಸುತ್ತೆ. ತಗೊಂಡೋಗಲ್ಲ, ಹಿಸ್ಟ್ರಿನಲ್ಲಿ ತಗೊಂಡೋಗಲ್ಲ. ಅದನ್ನ ಏನಂದ್ರೆ, ಈಗ ನೋಡಿ ನಮ್ಮ ಉಂಡಿನಲ್ಲಿ ಇದ್ದಿದೆ. ಈಗ ಒಬ್ಬೊಬ್ರು, ಈಗ ನೀವು ಅರ್ಕೆ ಒಪ್ಕೊಂಡಿರ್ತೀರಾ, ತಾಳಿನೋ ಇಷ್ಟ ಚಿನ್ನ ಹಾಕ್ತೀನಿ ಅಂತೆಲ್ಲ ಹೇಳ್ತೀರಲ್ಲ, ಅದನ್ನ ಏನ್ ಮಾಡ್ತೀರಿ, ಪ್ರತಿ ವರ್ಷ ಅದ್ರಲ್ಲಿ ಇಟ್ಬಿಡ್ತೀರಿ. ಓಕೆ, ಇದು ಈ ವರ್ಷ ಆಗಿರೋದೇನಾ? ಇದು ಈ ಮೊನ್ನೆ ಆಗಿರೋದು? ಈ ವರ್ಷ ಈಗ ರೀಸೆಂಟ್ ಆಗಿ ಆಗಿರೋದು. ಓಕೆ ಓಕೆ ಓಕೆ. ಈಗ ಇಟ್ಟಿರೋದು 2 ದಿನದ ಹಿಂದೆ? ಅಲ್ಲ, ಇದು ಇಟ್ಟು ತುಂಬಾ ದಿವಸ ಆಗಿದೆ. ಆದ್ರೆ ಒಂದ್ ತಿಂಗಳಾಗಿದೆ. ನನ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಸತಾಯಿಸ್ತಾ ಇದ್ರಿ ಇವರು. ಈಗ RT ಹಾಕಿದ್ರೆ ಅವ್ರು ಕೊಡ್ಲೇಬೇಕು. ಅದಕ್ಕೆ ಈಗ ಕೊಟ್ಟಿದ್ದಾರೆ, ವಿಡಿಯೋ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ತಗೊಂಡೋಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಸರಿ, ಬೇರೆ ಯಾವ್ದು ಇಲ್ಲ ಅಲ್ವಾ? ಇದೆ ಅಲ್ವಾ? ಮೇಜರ್ ಇದೆ, ಒಡವೆದೇನೆ. ಮೇಜರ್ ಇದೆ. ಮತ್ತೆ ಇನ್ನೊಂದು, ಈ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಹೂವೆಲ್ಲ ಮಾಡಿದ್ರಲ್ಲ,
ಅವ್ರಿಗೆ ಯಾರಿಗೂ ದುಡ್ಡು ಹೋಗಿಲ್ಲ. ಓಕೆ, ಇನ್ನೂ ಹೋಗಿಲ್ವಾ ಕಳೆದ ವರ್ಷದ್ದು? ಯಾರಿಗೂ ಹೋಗಿಲ್ಲ. ಈಗ ಅವರೆಲ್ಲ ನಾಳೆ ಬರ್ತಾ ಇದಾರೆ. ಓಹೋ, ಓಕೆ ಓಕೆ ಓಕೆ. ಅದ್ರಲ್ಲೂ ಏನ್ ಮಾಡಿದಾರೆ, 40 ಲಕ್ಷನ ಅಧಿಕಾರಿಗಳೇ ತಗೊಂಡು ನಾವು ಕರ್ಗಕ್ಕೆ ದುಡ್ಡು ಕೊಟ್ರಿ ಅಂತ ಮಾಡಿದ್ದಾರೆ. ಓಹೋ, ಓಕೆ ಓಕೆ. ಅಂದ್ರೆ ಅದು ಕರ್ಗ ಆಗಿ 20 ದಿವಸ ಆದ್ಮೇಲೆ ಅಕೌಂಟ್ ಹಾಕ್ಸ್ಕೊಂಡಿದ್ದಾರೆ 40 ಲಕ್ಷನ. 1.5 ಕೋಟಿ ಇಟ್ಟಿರೋದು. ಹೋದ್ಸಲ 1 ಕೋಟಿ ಇದೇ ಮುಜರಾಯಿ ಅಧಿಕಾರಿಗಳು ಬಿಲ್ ಮಾಡ್ತಾರೆ. ಈ ತರ 40 ಲಕ್ಷದಲ್ಲೇ ಕರ್ಗ ಮಾಡ್ದೆ ಅಂತಾರೆ. ಬ್ಯಾಂಕ್ ಹಾಕ್ತಾರಲ್ಲ ಅದೇ ತರ ಗೋಲ್ಡ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾರುತಿ. ಈಗ 20 ಲಕ್ಷ ಅಧಿಕಾರಿಗಳು ಇಟ್ಕೊಂಡ್ರು, ಅವ್ರು ಜೇಬಿಗೆ ಇಟ್ಕೊಂಡ್ರು ಅಂತ ಆರೋಪ ಮಾಡೋದು ಸುಲಭ. ದಾಖಲಾತಿಗಳು ಬೇಕಾಗತ್ತೆ. ಇದೆಲ್ಲ ಗಂಭೀರ ಸ್ವರೂಪದ ಆರೋಪಗಳು. ಸೊ ದಾಖಲಾತಿಗಳನ್ನ ಯಾವಾಗ ರಿಲೀಸ್ ಮಾಡ್ತಾರೆ? ದಾಖಲಾತಿ ಇದೆಯಾ? ಇದಕ್ಕೆಲ್ಲ ಪುಷ್ಟೀಕರಿಸುವಂತಹ ದಾಖಲಾತಿಗಳು? ಖಂಡಿತ ಮಮತಾ, ಈಗ ಅದೇ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕಂದರೆ ಈ ಸಂಬಂಧವಾಗಿ ಈಗ ವ್ಯವಸ್ಥಾಪಕ ಮಂಡಳಿ ಏನು ಕರಗ ಉತ್ಸವ ವ್ಯವಸ್ಥಾಪಕ ಮಂಡಳಿ ಏನಿತ್ತು ಅದರ ಈ ಹಿಂದೆ ಅಧ್ಯಕ್ಷರಾಗಿದ್ದು ಈಗ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರು ಇದ್ರ ಬಗ್ಗೆ ಒಂದು ಆರೋಪನ ಮಾಡ್ತಿರುವಂಥದ್ದು. ಅಧಿಕಾರಿಗಳು ದೇವಾಲಯದಲ್ಲಿರುವಂತಹ ಹುಂಡಿಗೆ ಬಂದಂತಹ ಒಂದು ಕಾಣಿಕೆ ಏನಿತ್ತು, ನೆಕ್ಲೆಸನ್ನು ತಮ್ಮ ಬಳಕೆಗೆ ಅಂದರೆ ಎತ್ಕೊಂಡು ಹೋಗಿ ಆನಂತರ 2-3 ದಿವಸ ಆದಮೇಲೆ ಅದನ್ನು ತಂದು ಹಾಕಿದ್ದಾರೆ. ಅವ್ರು ಎತ್ಕೊಂಡು ಹೋಗೋಕ್ಕಿಂತ ಮುಂಚೆ ಅದು 120 ಗ್ರಾಮ್ ಇತ್ತು. ಆನಂತರ ಅವ್ರು ತಂದು ಕೊಟ್ಟಿರುವಂಥದ್ದು ಹುಂಡಿಗೆ ಹಾಕಿರುವಂಥದ್ದು 68 ಗ್ರಾಮ್ದು, ಅಂದರೆ ಆಲ್ಮೋಸ್ಟ್ 50 ಗ್ರಾಮ್ ವ್ಯತ್ಯಾಸ ಆಗಿರುವಂಥದ್ದು ಒಂದು ಆರೋಪ ಇದ್ದಾರೆ. ಮತ್ತೊಂದು ಕಮಿಷನ್ ಕೇಳ್ತಿದ್ದಾರೆ, ಅಂದರೆ 10 ಲಕ್ಷಕ್ಕೆ 2 ಲಕ್ಷ ಕಮಿಷನ್ ಕೇಳ್ತಿದ್ದಾರೆ. ಕಳೆದ ಬಾರಿಯ ಕರಗ ಉತ್ಸವ ಸಂದರ್ಭದಲ್ಲಿ ಡೆಕೋರೇಷನ್ಗೆ ಏನು ಹೂವಿನ ಅಲಂಕಾರಕ್ಕೆ ಬಿಲ್ಗಳೇನು ಪಾಸ್ ಆಗಬೇಕಾಗಿತ್ತು, ಇನ್ನೂ ಪಾಸ್ ಆಗಿಲ್ಲ. ಅದನ್ನು ಪಾಸ್ ಮಾಡಿ ಅಂದರೆ ಅದಕ್ಕೆ 2 ಲಕ್ಷ ಕಮಿಷನ್ ಕೇಳ್ತಿದ್ದಾರೆ ಅಂತ ಆರೋಪನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಹತ್ರ ದಾಖಲೆಗಳಿವೆ, ಕಾಲ್ ರೆಕಾರ್ಡ್ ಇದೆ ಮತ್ತು ವಿಡಿಯೋಗಳಿದೆ. ಅದನ್ನು ಬಿಡುಗಡೆ ಮಾಡ್ತೀವಿ. ಇವತ್ತು 11 ಗಂಟೆಗೆ ಆ ವಿಚಾರವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಕೂಡ ಈಗ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರು ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ದಾಖಲೆಗಳನ್ನು ಜಗಜ್ಜಾಹೀರು ಮಾಡ್ತೀವಿ. ಅಂದರೆ ಅಧಿಕಾರಿಗಳ ಕಿರುಕುಳಕ್ಕೆ ನಾವು ಬೇಸತ್ತಿದ್ದೀವಿ. ಅಧಿಕಾರಿಗಳು ಇಲ್ಲಿ ದರ್ಪನ ತೋರಿಸ್ತಿದ್ದಾರೆ. ಅಧಿಕಾರಿಗಳು ನಮ್ಮ ಮೇಲೆ ಎಲ್ಲ ಸಲ ಇದನ್ನು ರೀತಿ ಮಾಡ್ತಿದ್ದಾರೆ. ದೇವಸ್ಥಾನದ ಆಡಳಿತದಲ್ಲಿ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ಲಪಟಾಯಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ಗಂಭೀರ ಸ್ವರೂಪದ ಆರೋಪನ ಮಾಡಿರುವಂಥದ್ದು. ಬೆಂಗಳೂರು ಇತಿಹಾಸದಲ್ಲೇ ಅತ್ಯಂತ ಹೆಸರುವಾಸಿಯಾಗಿರುವಂಥ ಬೆಂಗಳೂರು ಕರಗದ ಧರ್ಮರಾಯನ ದೇವಸ್ಥಾನದಲ್ಲಿ ಈ ರೀತಿ ಅವ್ಯವಹಾರ ಆಗಿದೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಭ್ರಷ್ಟಾಚಾರ ಅನ್ನೋದು ವೈರಸ್ ರೀತಿ ಎಲ್ಲ ಕಡೆಗಳಲ್ಲಿ ಎಲ್ಲರಿಗೂ ಈ ರೋಗ ಅಂಟ್ಕೊಂಡ್ಬಿಟ್ಟಿದೆ. ಇದರ ಪರಿಣಾಮವೇ ಈ ಎಲ್ಲ ಗಂಭೀರ ಆರೋಪಗಳು. ಒಂದು ಕೆಲಸ ಮಾಡ್ಬೇಕು ಸರ್ಕಾರ, ಭ್ರಷ್ಟಾಚಾರನ ಲೀಗಲೈಸ್ ಮಾಡಿಬಿಡ್ಬೇಕು. ಆವಾಗ ನಾವು ಈ ಸುದ್ದಿಗಳನ್ನು ಪ್ರಕಟ ಮಾಡುವಂತಹ ದರ್ದ್ ಯಾರಿಗೂ ಕೂಡ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್. ಯಾಕಂದರೆ ಬದಲಾಗಲ್ಲ ವ್ಯವಸ್ಥೆ.